ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆ ಶಕುನಿ ಯಾರು? ಬಹಳ ಜನ ತುಕಾಲಿ ಅಂತ ಹೇಳ್ತಾರೆ, ಬಟ್ ಅವ್ರಿಗಿಂತ ದೊಡ್ಡ ಪ್ಲಾನ್ ಮಾಡುವಂಥದ್ದು ಅಥವಾ ವಿಚಾರಗಳನ್ನ ಆ ಕಡೆ ಮಾಡುವಂಥದ್ರಲ್ಲಿ ಸಕ್ಸಸ್ಫುಲ್ ಆಗಿರುವಂಥದ್ದು ಸಂಗೀತ ಅಂತ ನಂಗನ್ಸುತ್ತೆ. ಮ್ಯಾಮ್ ನಿಮ್ಮ ಪ್ರಕಾರ ಸಂಗೀತ ಅವ್ರ ದುರಂಕಾರ ಏನು? ದುರಂಕಾರ ಇದೆ. ಶಿ ಇಸ್ ಅನ್ ಈಗೋಸ್ಟಿಕ್ ಪರ್ಸನ್, ಅವರೇ ಒಪ್ಕೊಂಡಿದ್ದಾರೆ. ಶೃಂಗೇರಿಗೆ ಹೋಗಿ ಅದೊಂದು ಸ್ಟೇಟ್ಮೆಂಟ್ ಹೇಳಿ ಮೇಡಮ್, ನನಗೆ ಅದೊಂದು ಜ್ಞಾಪಕ ಇದೆ, ಕೇಳಿಸ್ಕೊ. ಹಾ, ಶೃಂಗೇರಿಗೆ ಹೋಗಿ ರೆಸ್ಪೆಕ್ಟ್ ಕಲ್ತ್ಕೊಂಡ್ ಬರ್ತೀನಿ ಅದನ್ನ. ಅಂದ್ರೆ ನಮ್ಮಿಬ್ರ ಮಧ್ಯೆ ಬಹಳಷ್ಟು ವಾದ ವಿವಾದಗಳು ನಡೆದಿರುತ್ತೆ, ಒಂದ್ 3 ವಾರದಿಂದ ನಡೆದಿರುತ್ತೆ. ಎಲ್ಲಾರ್ಗು ನಾನು ಯಾವ ಜಾಗದಲ್ಲಿ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕೋ ಅಷ್ಟು ರೆಸ್ಪೆಕ್ಟ್ ನಾನು ಪ್ರತಿಯೊಬ್ಬ ವ್ಯಕ್ತಿಗೂ ಕೊಟ್ಟಿದ್ದೀನಿ. ಗೊತ್ತಿರ್ಲಿ ಗೊತ್ತಿಲ್ಲದೆ ಹೋಗ್ಲಿ, ನನ್ನ ಬಿಗ್ ಬಾಸ್ ಮನೆಯಲ್ಲಾಗಿರ್ಬೋದು, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಆಗಿರ್ಬೋದು, ನಾನು ಪ್ರತಿಯೊಬ್ಬರಿಗೂ ಅವ್ರು ಎಷ್ಟು ರೆಸ್ಪೆಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೋ ಅಥವಾ ಎಷ್ಟು ಅವ್ರಿಗೆ ಕೊಡಬೇಕು ಅಂತ ಇರುತ್ತೋ ಆ ರೆಸ್ಪೆಕ್ಟ್ ಅನ್ನ ನಾನು ಖಂಡಿತವಾಗ್ಲೂ ಕೊಟ್ಟಿದ್ದೀನಿ. ಬಟ್ ಇವ್ರ ಫೇವರ್ ಅಲ್ಲಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ನನಗೆ ರೆಸ್ಪೆಕ್ಟ್ ಕೊಡಕ್ ಬರಲ್ಲ ಅಂತ ಹೇಳ್ತಾರೆ. ಅಂಡ್ ನಾಮಿನೇಟ್ ಮಾಡ್ಬೇಕಾದ್ರೆ ಯಾರನ್ನು ಪ್ರೈಸ್ ಮಾಡಕ್ ಬರಲ್ಲ ಅಂತಾರೆ. ನಾವು ಅವ್ರನ್ನ ಪ್ರೈಸ್ ಮಾಡ್ಲಿಲ್ಲ ಅಂತಂದಿದ್ರೆ ಫಿನಾಲೆ ಟಿಕೆಟ್ ಅಂತ ಬಂದಾಗ ನಾವು ಅವ್ರಿಗೆ ಓಟ್ ಹಾಕ್ತಿರ್ಲಿಲ್ಲ. ಸೊ ಒಂದನ್ನ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಅದನ್ನ ಹೇಳಿದ್ರು. ಸೊ ಅದಕ್ಕೆ ಅವ್ರ ಹತ್ರನೇ ಆನ್ಸರ್ ಇದೆ. ಇನ್ನೊಂದು, ರೆಸ್ಪೆಕ್ಟ್ ಅಂತ ಬಂದಾಗ ಯಾರು ಮಾತಾಡ್ತಿದ್ದಾರೆ ಅನ್ನೋದನ್ನ ನಾವು ಒಂದ್ಸತಿ ನೋಡ್ಬೇಕಾಗುತ್ತೆ. ಅವ್ರು ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಮಾತಾಡ್ತಾರೆ, ಯಾವ ರೀತಿಯಾಗಿ ಮಾತಾಡಿ ಒಬ್ರನ್ನ ಕೆಳಗೆ ಮಾಡಿ ನೋಡ್ತಾರೆ, ಕೆಟ್ಟವ್ರನ್ನಾಗಿ ಮಾಡಿ ನೋಡ್ತಾರೆ ಅಂತ. ಸೊ ಅವ್ರ ಹೆಸರು ಕಂಟಿನ್ಯೂಟಿ ನಾನು ಹೇಳಿ ಬಂದಿದ್ದೀನಿ ಅಷ್ಟೇನೆ. ಅದು ಬಿಟ್ರೆ ಅಂದ್ರೆ ಆ ಲೆವೆಲ್ಗೆ ಆ ಹೆಸರು ಉದ್ದ ಏನಿರುತ್ತಲ್ಲ ಆ ಕೊನೆವರೆಗೂ ನಾನು ಹೋಗ್ಬೇಕಾಗುತ್ತೆ ನಾನು ರೆಸ್ಪೆಕ್ಟ್ ಕಲ್ತ್ಕೊಂಡ್ ಬರೋದಕ್ಕೆ ಅಂತ. ಅಂಡ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋಂಥ ರೆಸ್ಪೆಕ್ಟ್ ಏನಂತಂದ್ರೆ ಅವ್ರ ಫೇವರ್ ಅಲ್ಲಿ ಇರ್ಬೇಕು ಅಂತ. ಐ ಡೋಂಟ್ ಥಿಂಕ್ ಅದನ್ನ ನಾನು ಎಲ್ಲೂ ಕಲ್ತ್ಕೊಂಬರಕ್ಕಾಗತ್ತೆ ಅಂತ. ಅದಕ್ಕೋಸ್ಕರ ನಾನು ಅದನ್ನ ಹೇಳ್ದೆ, ನಿಮ್ ಊರಿಗೆ ಹೋಗಿ ಕಲ್ತ್ಕೊಂಬರ್ತೀನಿ ಬಿಡಮ್ಮ ಅನ್ನೋ ತರ ಅಷ್ಟೇ, ಬಿಟ್ರೆ ಬೇರೆ ಇನ್ನೇನಿಲ್ಲ.